ಆಸ್ತಿ ವಿವಾದದ ವಿಷಯ ತಲೆದೋರಿದಾಗ ಆಗ ಒಂದು ಸೀಮಿತ ಅಧಿಕಾರವನ್ನು ಕೊಟ್ಟು ದಾನ ಕೊಟ್ಟ ಆಸ್ತಿಯ ನಿರ್ವಹಣೆಯನ್ನು ಮಾಡೋದಕ್ಕೆ ವಕ್ಫ್ ಬೋರ್ಡ್ನ ಕಾನ್ಸ್ಟಿಟ್ಯೂಟ್ ಮಾಡಲಾಯಿತು 1913. ಅದು ಅನುಷ್ಠಾನಕ್ಕೆ ಬಂದಿದ್ದು 1923ರಲ್ಲಿ, 10 ವರ್ಷದ ನಂತರ. ಸ್ವತಂತ್ರ ಬಂತು. ಸ್ವತಂತ್ರ ಬರಬೇಕಾದ್ರೆ ಏನು ಹಿನ್ನೆಲೆ ಆಯಿತು ಅಂತ ನಾನು ಹೇಳಿದ್ದೀನಿ. ಕೆಲವರಿಗೆ ಸತ್ಯ ಹೇಳಿದರೆ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಭಾರತ ವಿಭಜನೆ ಆಗಿದ್ದೇನೆ ಮತೀಯ ಆಧಾರದಲ್ಲಿ. ಆ ಮತೀಯ ಆಧಾರದಲ್ಲಿ ವಿಭಜನೆ ಆದ ಕಾರಣಕ್ಕೋಸ್ಕರನೇ ಸಂವಿಧಾನದಲ್ಲಿ ಮತೀಯ ಆಧಾರಿತ ಮೀಸಲಾತಿಗೆ ಅಂಬೇಡ್ಕರ್ ಅವರು ಅವಕಾಶ ಕೊಡಲಿಲ್ಲ. ಮತೀಯ ಆಧಾರಿತ ಮೀಸಲಾತಿಯ ಬೇಡಿಕೆಯನ್ನು ಇಟ್ಟಿದ್ರು. ಅಂಬೇಡ್ಕರ್ ಅವರು ಜಾತಿಯ ಆಧಾರಿತ ಮೀಸಲಾತಿಗೆ ಅವಕಾಶ ಕೊಟ್ಟರೆ ಹೊರತು ಸಂವಿಧಾನದಲ್ಲಿ ಮತೀಯ ಆಧಾರಿತ ಮೀಸಲಾತಿಗೆ ಅವಕಾಶ ಕೊಡಲಿಲ್ಲ. ಅದರ ನಂತರ 1954ರಲ್ಲಿ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆಗಿದ್ದಾಗ ಸ್ವತಂತ್ರ ಭಾರತದಲ್ಲಿ ವಕ್ಫ್ ಬೋರ್ಡ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಒಂದು ಸೀಮಿತ ಅಧಿಕಾರದಲ್ಲೇ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ದಾನ ಕೊಟ್ಟ ಆಸ್ತಿಯ ನಿರ್ವಹಣೆಗೆ ಒಂದು ಮಂಡಳಿಯ ಅವಶ್ಯಕತೆ ಇದೆ ಅಂತ ಹೇಳಿ ವಕ್ಫ್ ಬೋರ್ಡ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ತಪ್ಪಲ್ಲ ಇದು. ದಾನ ಕೊಟ್ಟಿರುವ ಆಸ್ತಿಯ ನಿರ್ವಹಣೆನ ಒಂದು ವ್ಯವಸ್ಥಿತ ರೂಪದಲ್ಲಿ ಮಾಡಲಿಕ್ಕೆ ಬೇಕಾದಂಥ ಬೋರ್ಡ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಯಾವ ರೀತಿಯಲ್ಲೂ ತಪ್ಪಲ್ಲ. 1995ರಲ್ಲಿ ಇದಕ್ಕೊಂದು ತಿದ್ದುಪಡಿ ಆಯಿತು. ಈ ತಿದ್ದುಪಡಿಯಲ್ಲಿ ಯಾವುದೇ ಆಸ್ತಿಯನ್ನು ವಕ್ಫ್ ಬೋರ್ಡ್ ಘೋಷಣೆ ಮಾಡಿಕೊಳ್ಳುವಂಥ ಅಧಿಕಾರ 2013ರಲ್ಲಿ ಯಾವುದೇ ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಳೋ ಅಧಿಕಾರ ಕೊಟ್ಟರು. 95ರಲ್ಲಿ ವಿವಾದಗಳು ತಲೆದೋರಿದ್ರೆ ಅದನ್ನು ವಕ್ಫ್ ಟ್ರಿಬ್ಯುನಲ್ ಮೂಲಕ ಬಗೆಹರಿಸಿಕೊಳ್ಳುವಂಥ ಅಧಿಕಾರ ಕೊಡಲಾಯಿತು. ಈಗ ನೋಡಿ, ಅಣ್ಣ ತಮ್ಮದಿರ ನಡುವೆ ಆಸ್ತಿ ವಿವಾದ ಆಗುತ್ತೆ. ಮೊದಲು ಪೊಲೀಸ್ ಸ್ಟೇಷನಿಗೆ ಹೋಗ್ತಾರೆ, ಆಮೇಲೆ ಸಿವಿಲ್ ಡಿಸ್ಪ್ಯೂಟ್ ಅಂಥೇಳಿ ಸಿವಿಲ್ ನ್ಯಾಯಾಲಯಗಳಿಗೆ ಬಗೆಹರಿಸ್ಕೊಳ್ಳೋಕೆ ಹೋಗ್ತಾರೆ. ಮುಜರಾಯಿ ಇಲಾಖೆ ವರ್ಸಸ್ಸು ಖಾಸಗಿ ವ್ಯಕ್ತಿಗಳಾಗಲಿ, ಸರ್ಕಾರ ವರ್ಸಸ್ ಖಾಸಗಿ ವ್ಯಕ್ತಿಗಳಾಗಲಿ, ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ನ್ಯಾಯಾಲಯದಲ್ಲೇ ಬಗೆಹರಿಸ್ಕೋಬೇಕು. ಆದರೆ ವಕ್ಫ್ ಆಸ್ತಿ ವಿಷಯದಲ್ಲಿ ಒಂದು ಪರಮಾಧಿಕಾರ ಕೊಡಲಾಯಿತು. ಆ ಪರಮಾಧಿಕಾರ ಏನು ಅಂದರೆ ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಳ್ಳೋ ಅಧಿಕಾರ ಅಲ್ಲ. ಏನಾದರೂ ವಿವಾದ ತಲೆದೋರಿದ್ರೆ ವಕ್ಫ್ ಟ್ರಿಬ್ಯುನಲ್ ಮುಂದೆ ಹೋಗಿ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ. ವಕ್ಫ್ ಟ್ರಿಬ್ಯುನಲ್ನಲ್ಲಿ ಯಾರು ಇರ್ತಾರೆ? ನಾನು ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ. ತೋಳ ಕುರಿಮರಿನ ಹೊತ್ಕೊಂಡು ಹೋಗುತ್ತೆ. ಕುರಿ ಮಂದೆ ಕರ್ಕೊಂಡು ಎಲ್ಲ ನ್ಯಾಯ ಕೇಳಬೇಕು. ತೋಳನ ಹತ್ರಕ್ಕೆ ಹೋಗಿ ನ್ಯಾಯ ಕೇಳಿದ್ರೆ ನನ್ನ ಕುರಿ ಮರಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ತೋಳ ನ್ಯಾಯ ಕೊಟ್ಟರೆ ಉದಾಹರಣೆ ಯಾವ ಥರ ಇದೆಯಾ? ಇನ್ನಷ್ಟು ಮರಿಗಳನ್ನು ಹೊಡ್ಕೊಂಡು ತಿನ್ನುತ್ತೆ. ಈ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಆಗಿದ್ದು ಹೀಗೇನೆ. ವಕ್ಫ್ ಟ್ರಿಬ್ಯುನಲ್ ಒಪ್ಕೊಂಡ್ರೆ, ಉದಾರತೆ ತೋರಿಸಿದ್ರೆ ನಿಮಗೆ ಅವಕಾಶ ಉಂಟು. ಉದಾರತೆ ತೋರಿಸ್ದೇ ಇದ್ರೆ ಮತ್ತಿಷ್ಟಕ್ಕೂ ವಕ್ಫ್ ಟ್ರಿಬ್ಯುನಲಲ್ಲಿ ಯಾರು ಇರ್ತಾರೆ? ನಿಷ್ಪಕ್ಷಪಾತವಾದ ನ್ಯಾಯ ಕೊಡುವಂಥ ವ್ಯವಸ್ಥೆ ವಕ್ಫ್ ಟ್ರಿಬ್ಯುನಲಲ್ಲಿ ಇದೆಯಾ? ಇದೊಂದು, ಅದಕ್ಕೆ ನಾವು ಹೇಳಿದ್ದು ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಒಂದು ಪರಮಾಧಿಕಾರವನ್ನು ಕೊಡಲಾಗಿದೆ. ಸಾಮಾನ್ಯ ಸಭಾಪತಿಗಳೇ, ಬೆಳಗ್ಗೆ ಈ ಸದನ ಪ್ರಾರಂಭ ಆಗಬೇಕಾದ್ರೆ ಒಂದೇ ಮಾತ್ರ ಆದ ತಕ್ಷಣ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿಸಲಾಯಿತು. ಆ ಪ್ರಸ್ತಾವನೆಯಲ್ಲಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಅಂತ ಒಂದು ಸಾಲನ್ನು ಓದ್ವಿ. ಸರ್ವಧರ್ಮ ಸಮಭಾವ ಅಂತ ಹೇಳಿದ್ರೆ ಆಲ್ ಆರ್ ಈಕ್ವಲ್ ಅಂತ ಹೇಳಿ. ಹಿಂದೂ ಎಂಡೋಮೆಂಟಿಗೆ ಅಧಿಕಾರ ಇದೆಯಾ? ನಾಳೆ ಯಾವುದಾದ್ರೂ ವಿವಾದ ತಲೆದೋರಿದ್ರೆ ಹಿಂದೂ ಎಂಡೋಮೆಂಟ್ ಟ್ರಿಬ್ಯುನಲ್ನಲ್ಲೇನೆ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಅಧಿಕಾರ ಕೊಟ್ಟಿದೆಯಾ? ಸೆಷನ್ ಕೋರ್ಟ್ ಬೇರೆ. ಒಂದೇ ನಿಮಿಷ ನನ್ನ ಫ್ಲೋ ಕಟ್ ಆಗುತ್ತೆ. ಒಂದೇ ನಿಮಿಷ ಒಂದು ಫ್ಲೋ ಕಟ್. ದಯಮಾಡಿ ಯಾರು ಅಪಾಯಿಂಟ್ ಮಾಡ್ತಾರೆ ಪ್ಲೀಸ್. ನಿಮಗೆ ಉತ್ತರ ಕೊಡುವ ಅಧಿಕಾರ ಕೊಟ್ಟಿದೆ. ಹಾಗಾಗಿ ನಾನು ಅಪಾಯಿಂಟಿಂಗ್ ಅಥಾರಿಟಿ ಅಂಡ್ ಹೂ ಆರ್ ದ ಮೆಂಬರ್ಸ್ ಸ್ವಲ್ಪ ಹೇಳ್ಬಿಡ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ನೀವೇ ಅದನ್ನ ಹೇಳಿ ಆಮೇಲೆ. ಈಗ ಮಾನ್ಯ ಸಭಾಪತಿಗಳೇ, ಈ ಅಧಿಕಾರ ಹಿಂದೂ ಎಂಡೋಮೆಂಟಿಗೆ ಇದೆಯಾ? ಅವ್ರು ಸೆಷನ್ ಕೋರ್ಟಿಗೆ ಹೋಗ್ಬೇಕು, ಹೈಕೋರ್ಟಿಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು. ಆದರೆ ಹಿಂದೂ ಎಂಡೋಮೆಂಟ್ ಟ್ರಿಬ್ಯುನಲ್ ಅಂತಿಲ್ಲ. ಒಂದು ನಿಮಿಷ, ಹಿಂದೂ ಎಂಡೋಮೆಂಟ್ ಟ್ರಿಬ್ಯುನಲ್ ಅಂತಿಲ್ಲ. ಮತ್ತೆ ಒನ್ಸೇ ವಕ್ಫ್ ಆಲ್ವೇಸ್ ವಕ್ಫ್ ಅಂಥೇಳಿ
ಬಹಳ ಜನ ಭಾಷಣ ಮಾಡೋದನ್ನು ನಾವು ಕೇಳಿದ್ದೇನೆ. ಒಂದು ನಿಮಿಷ ರವಿ ಅವರೇ ಒಂದು ನಿಮಿಷ ಇಲ್ದಾಗಿ ಒಂದು ನಿಮಿಷ ನಾನು ಹೇಳ್ತೀನಿ. ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಬದಲಾಯಿಸಿದ ಉದಾಹರಣೆನೂ ಇದಾವೆ. ಸವಾನ್ ಪ್ರಕರಣದಲ್ಲಿ ಏನಾಯ್ತು? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತ್ತು, ಮುಸ್ಲಿಂ ಮಹಿಳೆಯರಿಗೆ ಅನ್ಯಾಯ ಮಾಡುವಂತ ತಿದ್ದುಪಡಿಯನ್ನ ನಮ್ಮ ದೇಶದ ಪಾರ್ಲಿಮೆಂಟ್ ಮಾಡ್ತು. ಅನ್ಯಾಯ ಮಾಡೋ ತಿದ್ದುಪಡಿನ, ಹಕ್ಕನ್ನ ಕರ್ಟೈಲ್ ಮಾಡುವ ಕೆಲಸ ಮಾಡ್ತು. ಸಿಟಿ ರವಿ ಅವರೇ ಒಂದು ನಿಮಿಷ ಬಂದಾಗ ಹೇಳಿ. ತೋಳ ಕುರಿ ವಿಚಾರ ಬಂತಲ್ಲ, ತಮ್ಗೆ ಕೋರ್ಟ್ ಬಗ್ಗೆ ಅಪಾರವಾದ ಗೌರವ ಇದೆ ಅಂತ ನಾನು ಅನ್ಸ್ಕೊಂಡಿದ್ದೀನಿ. ಸಭಾಧ್ಯಕ್ಷರೇ, ಟ್ರಿಬ್ಯುನಲ್ಗೆ ಅಲ್ಲಿ ಅಪಾಯಿಂಟ್ ಮಾಡೋಕ್ಕೆ ಚೇರ್ಮನ್ ಅಪಾಯಿಂಟ್ ಮಾಡೋದು ಹೈಕೋರ್ಟ್ ಚೀಫ್ ಜಸ್ಟಿಸ್. ಅದನ್ನ ಮುಸ್ಲಿಮ್ಸ್ನೇ ಮಾಡ್ತಾರೆ ಅಂತ ಏನೂ ಇಲ್ಲ. ಕೆಲವರು ಹಿಂದೂಗಳು ಆಗಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಆದರೆ ಅದರಲ್ಲೊಬ್ಬ ಸಾಮಾಜಿಕ ತಜ್ಞ, ಅದರಲ್ಲೂ ಸಹ ಇಸ್ಲಾಮು ಅಥವಾ ಮುಸ್ಲಿಂ ಧರ್ಮದಲ್ಲಿ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ಸದಸ್ಯ ಇರ್ತಾನೆ. ಅದು ಬಿಟ್ಟರೆ ಚೇರ್ಮನ್, ಟ್ರಿಬ್ಯುನಲ್ ಚೇರ್ಮನ್ ಆಗೋದು ಇಟ್ಸ್ ಅಪಾಯಿಂಟೆಡ್ ಬೈ ದಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಅದನ್ನು ತಮ್ಮ ಗಮನಕ್ಕೆ ಒಂದು. ಆದರೆ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಮೆಜಾರಿಟಿ ಯಾರಿರ್ತಾರೆ? ಮೆಜಾರಿಟಿ ಒಂದು ನೋಡೋಣ. ದಯಮಾಡಿ ಡಿಸ್ಟರ್ಬ್ ಮಾಡಬೇಡಿ. ನೀವು ನೋಟ್ ಮಾಡ್ಕೊಳ್ಳಿ. ಈಗ ವಕ್ಫ್ ಟ್ರಿಬ್ಯುನಲ್ಗೆ ಹೋಗುವಂತ ಅಧಿಕಾರ ಕೊಟ್ಟಿದ್ದು ಏನು ಹಂಗಾರೆ ವಿಶೇಷ ಅಂತ ಪರಿಗಣಿಸೋದಕ್ಕೆ ಏನು ಕಾರಣ? ಇನ್ನೊಂದು ಅನ್ಯಾಯ ಏನು ಮಾಡ್ತು ಅಂದರೆ ಸಭಾಪತಿಗಳೇ, ಸಾವಿರಾರು ವರ್ಷಗಳಿಂದಲೂ ದೇವಸ್ಥಾನಗಳಿಗೆ ದತ್ತಿ ಬಿಡುವಂಥ ಪದ್ಧತಿ ನಮ್ಮ ದೇಶದಲ್ಲಿತ್ತು. ಇನಾಮ್ ಜಮೀನ್ ಅಂತ ಹೇಳಿ ದತ್ತಿ ಬಿಡುವಂಥ ಪದ್ಧತಿ. ಸರ್ಕಾರ ಒಂದು ಕಾಯ್ದೆ ತಂತು, ಟೆನೆಂಟ್ ಆಕ್ಟ್ ಅಂತ ಒಂದು ಕಾಯ್ದೆ ತಂತು, ಉಳುವವನೇ ಭೂಮಿ ಒಡೆಯ ಅಂತ ಕಾಯ್ದೆ ತಂತು. ಇನಾಮ್ ರದ್ದಿಯಾತಿ ಕಾಯ್ದೆಯನ್ನು ತಂತು. ಇನಾಮ್ ರದ್ದಿಯಾತಿ ಕಾಯ್ದೆ ತಂದು ದೇವಸ್ಥಾನದ ಅಷ್ಟೂ ಆಸ್ತಿಯನ್ನು ರದ್ದುಪಡಿಸ್ತು. ಆವಾಗ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಅದಕ್ಕೆ ಪರ್ಯಾಯವಾಗಿ ತಸ್ತೀಕರಣ ಕೊಡ್ತೀವಿ, ಅದಕ್ಕೆ ಈಕ್ವಲೆಂಟ್ ಆಗಿರುವಂಥ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಸಾವಿರಾರು ದೇವಾಲಯಗಳಿಗೆ ಎಣ್ಣೆ ಬತ್ತಿಗೂ ಕೂಡ ದುಡ್ಡಿಲ್ಲ, ಪೂಜೆ ಮಾಡುವವರಿಗೂ ಬಿಡಿಕಾಸಿನಿಲ್ಲ. ಯಾಕೆಂದ್ರೆ ಆತ್ಮನಿರ್ಭರವಾಗಿದ್ದಂಥ ದೇವಾಲಯವನ್ನ ದುರ್ಬಲಗೊಳಿಸುವಂಥ ಕೆಲಸವನ್ನು ಒಂದು ಕಾಯ್ದೆ ಮೂಲಕ ಮಾಡಲಾಯಿತು. ಆದರೆ ಇಲ್ಲಿ ಯಾವುದೇ ಆಸ್ತಿಯನ್ನ ವಕ್ಫ್ ತನ್ನ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿಕೊಳ್ಳುವಂಥ ಪರಮಾಧಿಕಾರವನ್ನು 2013ರಲ್ಲಿ ಕೊಡ್ತು. ನೋಡಿ, ದಾನ ಕೊಟ್ಟ ಆಸ್ತಿಯ ನಿರ್ವಹಣೆಗಷ್ಟೇ ವಕ್ಫ್ ಬೋರ್ಡ್ ಇದ್ದಿದ್ರೆ ಇದು ವಿವಾದ ಆಗ್ತಿರ್ಲಿಲ್ಲ. ಅದ್ರ ಬದಲಿಗೆ ಮುಂದುವರೆದು ಏನು ಮಾಡಿದ್ರು ಅಂದ್ರೆ, ಯಾವುದೇ ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಅವರು ದಾಖಲೆ ಒದಗಿಸಬೇಕಾಗಿಲ್ಲ. ಯಾರು ಘೋಷಣೆ ಮಾಡಿಕೊಳ್ಳುವ ವಕ್ಫ್ ಬೋರ್ಡು ತಾನು ದಾಖಲೆ ಒದಗಿಸಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಿಮ್ಮ ಆಸ್ತಿನ, ಈಗ ನಿಮ್ಮದು ಮಾಕನಹಳ್ಳಿಲಿ ನಿಮ್ಮ ತೋಟ ಇದೆ, ನಿಮ್ಮ ತೋಟ ನಾಳೆ ಬೆಳಿಗ್ಗೆ ವಕ್ಫ್ ಬೋರ್ಡ್ನಲ್ಲಿ ನಿರ್ಣಯ ಮಾಡ್ಕೊಳ್ತಾರೆ. ನಿರ್ಣಯ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಹೊಡಿಸ್ತಾರೆ. ಗೆಜೆಟ್ ನೋಟಿಫಿಕೇಶನ್ ಹೊಡಿಸಿ ಮೆಂಬರ್ಶಿಪ್ ಇಂದ ರಿಸೈನ್ ಮಾಡ್ತೀನಿ. ದಯವಿಟ್ಟು ಯಾವ ಆಕ್ಟ್ 2013 ಅಲ್ಲಿ ಯಾವ ಸೆಕ್ಷನ್ ಬದಲಾವಣೆ ಆಯಿತು? ಅದಕ್ಕೆ ಕಾನೂನು ಇಲ್ವಾ? ಕಾನೂನು ಇಲ್ವಾ ಅದಕ್ಕೆ? ಒಂದು ದಯವಿಟ್ಟು ಯಾರ್ದೋ ದೊಡ್ಡ ಘೋಷಣೆ ಮಾಡಿ ಮಾಡ್ಬಿಡ್ತಾರೆ. ನೀವು ಬುದ್ಧಿವಂತರು ಹೋಗ್ಬಾರ್ದು, ಬುದ್ಧಿವಂತರು ನೀವು ಕೊಟ್ಟಿದ್ದೀರಾ ನೀವು? ದಾನ ಕೊಡೋದು ಮಾನ್ಯ ಸಭಾಪತಿಗಳೇ, 2013ರಲ್ಲಿ UPA 2 ಸರ್ಕಾರ ತನ್ನ ಆಡಳಿತದ ಕೊನೆಯ ಅವಧಿಯಲ್ಲಿ ಕಾಯ್ದೆಗೆ ತಂದ ತಿದ್ದುಪಡಿಯು ವಕ್ಫ್ ಮಂಡಳಿಗೆ ಪರಮಾಧಿಕಾರದ ಸ್ವರೂಪವನ್ನು ನೀಡಿತ್ತು. ಈ ತಿದ್ದುಪಡಿ ಅನ್ವಯ ಯಾವುದೇ ವಕ್ಫ್ ಮಂಡಳಿ ಕೇವಲ ಅಧಿಸೂಚನೆ ಮೂಲಕ ಯಾವುದೇ ಆಸ್ತಿಯನ್ನು ತನ್ನದೆಂದು ಘೋಷಿಸಿಕೊಂಡು ಅದರ ಮೇಲೆ ಹಕ್ಕು ಸಾಧಿಸಬಹುದಿತ್ತು. ಈಗ ನೋಟಿಫಿಕೇಶನ್ ಮಾಡೋದು ಅಧಿಕಾರ ಇಲ್ಲ. ವಕ್ಫ್ ಬೋರ್ಡ್ಗೆ ನೋಟಿಫಿಕೇಶನ್ ಮಾಡೋದು ಅಧಿಕಾರ ಇಲ್ಲ. ನೋಟಿಫಿಕೇಶನ್ ಮಾಡೋದು ಬರೀ ಸರ್ಕಾರ.
ಅಧ್ಯಕ್ಷರೇ. ಇಲ್ಲ ಈಗ ನೀವೀಗ ಟ್ರಿಬ್ಯುನಲ್ ನಲ್ಲಿ ಎಲ್ಲ ನಾನು ಮುಸಲ್ಮಾನರು ಕೊಡ್ತಾ ಇರ್ತಾರೆ ಅಂತ information ಹೇಳ್ತಾರೆ. ಹೈಕೋರ್ಟ್ ನೀವು ಜಡ್ಜ್ ಕೊಡ್ತಾ ಅವರು ಇರೋದು not us, not ದಯವಿಟ್ಟು government. ಈ ಸದನದಿಂದ ಇವಾಗ ಆ ರೀತಿಯಾಗಿ ದಾರಿ ತಪ್ಪತಕ್ಕಂಥ ಯಾವುದೋ ಒಂದು paper ಸದಸ್ಯರಿಂದ ಆಗಬಾರ್ದು. UPA ತಿದ್ದುಪಡಿ ಯಾವ ತಿದ್ದುಪಡಿ ಯಾವ ಯಾವ section ತಿದ್ದುಪಡಿ ಆಗಿದೆ, ಯಾವ act ನಲ್ಲಿ ಆಗಿದೆ, ಯಾವ amendment ಆಗಿದೆ ಹೇಳಿ. ಈಗ ದಾರಿ ತಪ್ಪತಕ್ಕಂಥ ಕೆಲಸ ಮಾಡಬಾರ್ದು ನೀವು. ಸಭಾಪತಿಗಳೇ, ಒಬ್ಬ ಇಲ್ಲ. ಜವಾಬ್ದಾರಿಯುತ ಸದಸ್ಯನಾಗಿ ನಾನು ನೀವು ಹೇಳಿದ್ದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಈಗ ಜವಾಬ್ದಾರಿ ಕೇಳ್ತಾ ಇರೋದು ನೀವು ಅಧ್ಯಕ್ಷರೇ. ಕೂತ್ಕೊಳ್ಳಿ. ಈಗ ಜಾಸ್ತಿ ತೋರಿಸ್ಬೇಕು ಅವರು ಜಾಸ್ತಿ ಸಭಾಪತಿಗಳೇ, ಯಾರ್ದಾರ ತಗೊಂಡು ವಕ್ಫ್ ಅಂತ ಮಾಡ್ಕೊಂಡ್ರೆ ತೋರಿಸ್ಬಿಟ್ರೆ ಅವ್ರು ಏನ್ ಹೇಳ್ತಾರ ಅಂತ ಕೇಳ್ತೀವಿ ನಾವು. ಸಭಾಪತಿಗಳೇ, ಸುಮ್ನೆ ಹೇಳ್ಬಾರ್ದು ಯಾರು ಈಗ ನಮ್ಮನ್ನೇ ಅಷ್ಟು ಸುಲಭವಾಗಿ ನಾವು ಹೇಳ್ದಂಗೆ ಕೇಳಬೇಡಿ. ನೀನ್ ಜಾಗ ನಾವು ಬಿಡಂಗಿಲ್ಲ. ನಿಮ್ಮನ್ನ ಹೇಗೆ ನೆಮ್ಮದಿಯಿಂದ ಬದುಕೋಕ್ ನೋಡ್ಕೋತಿದೀವೋ ಅದೇ ರೀತಿ ನೀವು ಮೆಜಾರಿಟಿ ಇರೋ ಜಾಗದಲ್ಲೂ ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕ್ ಬಿಡಿ ಸಾಕು. ನೀವು ನಮ್ಮನ್ನೇ ನೋಡ್ಕೋಬೇಡಿ, ನೋಡ್ಕೋಬೇಡಿ. ನೀವು ಬಾಂಗ್ಲಾದೇಶದಲ್ಲಿ ಏನ್ ಮಾಡ್ತಾ ಇದ್ದೀವಿ ಹಿಂದೂ ನೋಡಿ ಮುಸ್ಲಿಂ ನಾವು. ಬಾಯಿ ಬಾಯಿ ಅಂತ ಬದುಕ್ತಾ ಇದ್ದಾರೆ. ನೀವು ಬಿಡ್ತಾ ಇಲ್ಲ, ಬದುಕೋಕೆ ಬಿಡ್ತಾ ಇಲ್ಲ. ಇಡೀ ರಾಜ್ಯದ ದೇಶದಲ್ಲಿ ಬದುಕೋಕೆ ಬಿಡ್ತಾ ಇಲ್ಲ ನೀವು. ಹಿಂದೂ ಮುಸ್ಲಿಂ ಬೆರೆಸಲಾಗಿದ್ದಾರೆ, ಶಾಂತಿಯುತವಾಗಿ ಇರಕ್ಕೆ ಬಿಡ್ತಾ ಇಲ್ಲ ನೀವು. ನೀವೇ ಪ್ರಚೋದನೆ ಮಾಡ್ತೀರಾ ಯಾವುದಾದ್ರು ಅನಾವಶ್ಯಕ ವಿಷಯಗಳನ್ನು ತಗೊಂಡು. ಸಭಾಪತಿಗಳೇ, ಎದ್ದಳಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗ್ತದೆ? ಸಭಾಪತಿಗಳೇ, ಈಗ ನಿಯಂತ್ರಣ ಮಾಡ್ಬೇಕಾದ್ರೆ ಈಗ 2013 ತಿದ್ದುಪಡಿ ವಿಷಯ ನಾನು ಹೇಳಿದ್ದೀನಿ. ನಾನು ಹೇಳಿದ್ದು ಸುಳ್ಳು ಅಂತಾದ್ರೆ ಆ ಪೀಠ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಇದೆ. ನಾನು ನನಗಿರುವ ಮಾಹಿತಿ ಆಧಾರದಲ್ಲಿ 2013ರಲ್ಲಿ UPA 2 ಸರ್ಕಾರ ತಿದ್ದುಪಡಿ ತಂದು ಯಾವುದೇ ಆಸ್ತಿಯನ್ನು ಘೋಷಿಸುವಂಥ ಅಧಿಕಾರವನ್ನು ಕೊಡ್ತು ವಕ್ಫ್ ಬೋರ್ಡ್ಗೆ ಅನ್ನೋದನ್ನು ನಾನು ಹೇಳಿದ್ದೀನಿ. ನಾನೇನಾದ್ರು ತಪ್ಪು ಮಾಹಿತಿ ಕೊಟ್ಟಿದ್ರೆ ಪೀಠ ಅಲ್ಲಿದೆ. ಆ ಪೀಠ ನಿರ್ಣಯ ತೆಗೆದುಕೊಳ್ಳೋಕೆ ಅಧಿಕಾರ ಇದೆ. ನಾನು ರಾಜೀನಾಮೆ ಕೊಡ್ತೀನಿ. ತರಿಸ್ಕೊಂಡ್ಬಿಡಿ ಸರ್. ತರಿಸ್ಬೇಡಿ ಸರ್, ಅದನ್ನ ಕೊಡಿ. ಈಗ ರಾಜ್ಯಕ್ಕೆ ಮಾನ್ಯ ಸಭಾಪತಿಗಳೇ, ಸಪಷ್ಟವಾಗಿ ಒಂದು ಸವಾಲಿದೆ. ಸಭಾಪತಿಗಳೇ, ಯಾವ್ದು ಕಾಯ್ದೆ ಹೇಳ್ತಾ ಇದ್ದಾರೆ ಅದು ಉಲ್ಲೇಖಿಸಲಿ. ಅಂದ್ರೆ ಇವ್ರು ರಾಜೀನಾಮೆ ಕೊಡ್ತಾರೆ ಅಥವಾ ಅವರನ್ನ ಕೊಡ್ಬೇಕು. ರಾಜೀನಾಮೆ ಕೇಳೋದು ಕೊಡ್ಸೋದು ಪೀಠದ ಜವಾಬ್ದಾರಿ ಅಲ್ಲ. ಇಲ್ಲಿ ರಾಜೀನಾಮೆ ಕೊಡೋದು ಕೊಡ್ಸೋದು ಕೇಳೋದು ಪೀಠದ ಜವಾಬ್ದಾರಿ ಅಲ್ಲ. ನಿಮಗೆ ಚರ್ಚೆಗೆ ಅವಕಾಶ ಮಾಡಿಕೊಡುವಂಥದ್ದು, ಪ್ರಶ್ನೆಗಳಿಗೆ ಉತ್ತರ ತೆಗೆದುಕೊಳ್ಳಲು ಕೊಡುವಂತ ಜವಾಬ್ದಾರಿ ಬೇರೆ ಎಲ್ಲ ಸರ್, ನಾನು ಕೇಳಿರೋದು 3 ಪ್ರಶ್ನೆ. ಹೆಚ್ಚು ಬೆಳಕು ಚೆಲ್ಲಿ ಅಂತ ಇನ್ನ ಹೆಚ್ಚು ಬೆಳಕು ಚೆಲ್ಲಿ ಎಲ್ಲರಿಗೂ ಗೊತ್ತಾಗ್ಲಿ. ಟ್ರಿಬ್ಯುನಲ್ ಮೆಂಬರ್ಸ್ ಪ್ರಿಯಾಂಕಾ ಅವರೇ ಕೇಳಿ. ಸಭಾಪತಿಗಳೇ, ನಾನು ಈಲ್ಡ್ ಮಧ್ಯದಲ್ಲಿ ಸಭಾಪತಿಗಳೇ 2013 ತಿದ್ದುಪಡಿ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೀನಿ. ಆ ಪೀಠ ಸೂಕ್ತ ನಿರ್ಣಯವನ್ನು ನೀವು ತಗೊಳ್ಬಹುದು. ನಾನು ಹೇಳಿದ ಮಾಹಿತಿಯಲ್ಲಿ ಸುಳ್ಳಾಗಿತ್ತು. ಇನ್ನೊಂದು ಸನ್ಮಾನ್ಯ ಕೆಲವು ಸದಸ್ಯರು ಸುಳ್ಳು ಹೇಳಿದ್ರೆ ಹೆಂಗಾಗ್ತದೆ? ರಾಜೀನಾಮೆ ಡಾಕ್ಯುಮೆಂಟ್ ತರಿಸಿ ನಿಮ್ಮ ಹತ್ರ ಮುಂದೆ ಹಾಕೊಳ್ಳಿ, ಮತ್ತೆ ಆಮೇಲೆ ಮಾತಾಡ್ಬೇಕು ಅವರು. ಕೆಲವು ರಾಜೀನಾಮೆ ಪ್ರಶ್ನೆಯನ್ನ ಮುಂದಿಟ್ರು. ಸುಳ್ಳು ಬಳಕೆ ಮಾಡಬಾರದು ಅಂತ ತಾವು ಹೇಳಿದಿರಿ. ಏನು ಸುಳ್ಳು ಅಂತ ಸುಳ್ಳು ಸತ್ಯ ಇದ್ರೆ ನಿಮ್ಗೆ ನೋಡಿ, ಒಂದು ಗೊತ್ತಿರ್ಲಿ, ಪೀಠ ಬೇಕಾದ್ರೆ ನಿಮ್ಮೇಲೂ ಹೇಳುವವ್ರು ಹೇಳಿದ ಪ್ರಶ್ನೆಗೆ ಪ್ರಶ್ನೆ ಮಾಡಿದಾಗ ಆ ಪದಕ್ಕೆ ಅದನ್ನು ಸಂವಿಧಾನಕ ಪದ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ದಯವಿಟ್ಟು ಅದಿರ್ಲಿ ಬಿಡಿ, ಇದಾಗಿದೆ. ಮತ್ತೊಮ್ಮೆ ಅದನ್ನ ಉಲ್ಲೇಖ ಮಾಡಬೇಡಿ. ನೋಡಿ, ಆ ಪದ ಬಳಸೋದಕ್ಕೆ ನಿಮ್ಗೆ ಮಂತ್ರಿಗಳೇ ನೋಡಿ, ಅದಕ್ಕೆ ಸತ್ಯಕ್ಕೆ ದೂರವಾದ ವಿಚಾರ ಅಂತ ಮಾತಾಡ್ಬೋದೇ, ಸುಳ್ಳು ಅಂತ ಮಾತಾಡಬಾರ್ದು. ಒಂದು ಆಕ್ಟ್ ಅನ್ನ ಇವರು ಮಂಡನೆ ಮಾಡಿದ್ದಾರೆ. ಯಾವ ಆಕ್ಟ್ ಅಂತ ನಿಮ್ಗೆ ಗೊತ್ತಾಗಿದೆ ಅಧ್ಯಕ್ಷರೇ? ಸುಳ್ಳು ಅನ್ನೋದನ್ನ ಇಲ್ಲ, ಯಾವ್ದು UPA 2 ನಲ್ಲಿ ಒಂದು ಆಕ್ಟ್ ಅನ್ನ ಮಾಡಿ ಯಾವ ಅಂತ ಹೇಳಿದೀನಿ. ತಮ್ಗೆ ಅರ್ಥ ಆಗಿದ್ರೆ ಸಾಕು ನಮಗೆ. ಸುಮ್ಮನೆ ಆಕ್ಟ್ ಸಾಯ ಕಾಲದಲ್ಲಿ ಮಾಡಿದ್ರು. ಮಾನ್ಯ ಸಭಾಪತಿಗಳೇ, 1990 ಒಂದು ನಿಮಿಷ ಒಂದೇ ಆಗಿರೋದು.
ಮಾತಾಡಿ, ನಿಮ್ಗೆ ಅವಕಾಶ ಇದೆ. ಸಭಾಪತಿಗಳೇ, ಈಲ್ಡ್ ಆಗಿಲ್ಲ ಸಭಾಪತಿಗಳೇ. ಉತ್ತರ ಕೊಟ್ಟಿದ್ದಾರೆ. ಸಭಾಪತಿಗಳೇ, ಈಲ್ಡ್ ಆಗಿಲ್ಲ. ವಕ್ಫ್ ಪ್ರಾಪರ್ಟಿ ಇದ್ದ. ಈಲ್ಡ್ ಆಗಿಲ್ಲ ಸಭಾಪತಿಗಳೇ. ಓಕೆ, ಮಾತಾಡಿ. ಸಭಾಪತಿಗಳೇ, ಈಲ್ಡ್ ಆಗದಲ್ಲೇ ಇದ್ದಂತ ಸಂದರ್ಭದಲ್ಲಿ ಯಾವುದನ್ನು ರೆಕಾರ್ಡಿಂಗ್ ತಗೊಳ್ಬೇಡಿ. ಈಲ್ಡ್ ಆದ್ರೆ ಅವ್ರಿಗೆ ಅವಕಾಶ ಕೊಟ್ಟಾಗ ರೆಕಾರ್ಡ್ ಮಾಡಿ. ಸಭಾಪತಿಗಳೇ, ನಾನು ಹೇಳಿದೆ 1995 ಆಕ್ಟ್ಗೆ ತಿದ್ದುಪಡಿ ಆದ ನಂತರ 95 ವಕ್ಫ್ ಆಕ್ಟ್ ತಿದ್ದುಪಡಿ ಆದ ನಂತರ 2013ನಲ್ಲಿ ಇನ್ನಷ್ಟು ಪರಮಾಧಿಕಾರ ಕೊಡ್ತು ಅಂತ ಹೇಳಿದೆ. ಒಂದು ವೇ ಅವರು ಕೆಲವು ಸದಸ್ಯರು ಹೇಳಿದ್ರು, ರಾಜೀನಾಮೆಯ ಪ್ರಸ್ತಾಪವನ್ನು ಮುಂದಿಟ್ಟರು ಸಭಾಪತಿಗಳೇ. ನಾನು ಒಂದು ಚಾಲೆಂಜ್ ನಾನು ಸ್ವೀಕಾರ ಮಾಡಕ್ಕೆ ತಯಾರಿದ್ದೀನಿ. ಬಿಜಾಪುರ ಜಿಲ್ಲೆನಲ್ಲಿ ಸಾವಿರಾರು ಜನ ರೈತರ ಹೆಸರನ್ನು, ನಾನು ಪೊನ್ನವಾಡವೂ ಸೇರಿದಂತೆ ಸಾವಿರಾರು ಜನ ರೈತರ ಪಹಣಿಗೆ ಖಾತೆಗೆ ಕಾಲಂ ನಂಬರ್ 11ರಲ್ಲಿ ವಫ್ಕ್ ಅಂತ ಸೇರಿಸಿದ್ದು ಸುಳ್ಳು ಅಂತ ಅನ್ನೋದಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇವರು ಅಕಸ್ಮಾತ್ ಸಭಾಪತಿಗಳೇ, ಅವ್ರೀಗ ವಿಷಯ ಬಿಟ್ಬಿಟ್ರು ಅವರು. ನೀವು ಬೇರೆ ಇದು ಗೋಲ್ ಪೋಸ್ಟ್ ಸೇರಿಸಿರೋದು ನಿಜ. ಆಳಂದದಲ್ಲಿ ಬೀರೇಶ್ವರ ದೇವಸ್ಥಾನ, ಬೀರ್ಲಿಂಗೇಶ್ವರ ದೇವಸ್ಥಾನ ವಕ್ಫ್ ಬೋರ್ಡ್ಗೆ ಸೇರಿಸಿರೋದು ನಿಜ. ವಕ್ಫ್ ಬೋರ್ಡ್ಗೆ ಸೇರಿಸಿರೋದು ನಿಜ. ಸರ್, ಮತ್ತೊಮ್ಮೆ ಉಲ್ಲೇಖಿಸ್ತಾ ಕಾಲಂ 11 ಇಸ್ ನಾಟ್ ಓನರ್ಶಿಪ್. ಮತ್ತೆ ಅದೇ ಹೇಳ್ತಾ ಇದ್ದಾರೆ. ತಾವು ಇರ್ಲಿಲ್ಲ ಸರ್, ಚರ್ಚೆ ಆಗಿದೆ. ಯಾಕೆ ಬಂತದು? ಯಾವ ರೀತಿ ಜೆಪಿಸಿ ಬಗ್ಗೆ ಇವ್ರು ಮಾತನಾಡ್ತಿದ್ದಾರೆ ಅದೇ ರೀತಿ ಈಲ್ಡ್ ಆಗಿಲ್ಲ. ನಾನು ಸಭಾಪತಿಗಳೇ, ನಾನು ಈಲ್ಡ್ ಆಗಿಲ್ಲ. 2013ರಲ್ಲಿ ಅಮೆಂಡ್ಮೆಂಟ್ ಬಂತು. ಯಾವ ಆಗಿಲ್ಲ ಸಭಾಪತಿಗಳೇ, ಅಂತೂ ಹೇಳಿಲ್ಲ. ಅದರ ಬಗ್ಗೆ ನಿಮ್ಗೆ ನಾನು ಚಾಲೆಂಜ್ ಒಪ್ಕೊಳ್ರಿ. ತಯಾರಾಗಿದ್ದೀನಿ ನಾನು. ಸಭಾಪತಿಗಳೇ, ಸಭಾಪತಿಗಳೇ, ವಿಜಯಪುರ ಜಿಲ್ಲೆನಲ್ಲಿ 1500 ವರ್ಷಗಳ ಹಿಂದಿನ ಸಭಾಪತಿಗಳೇ 1500 ವರ್ಷಗಳ ಹಿಂದಿನ ಸೋಮೇಶ್ವರ ದೇವಾಲಯ 1500 ವರ್ಷಗಳ ಹಿಂದೆ 1500 ವರ್ಷದ ಹಿಂದೆ ನನ್ನ ತಿಳುವಳಿಕೆ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಅವರ ಜನನ ಆಗಿರಲಿಲ್ಲ. 1500 ವರ್ಷಗಳ ಹಿಂದೆ ಇಸ್ಲಾಂ ಇತ್ತೋ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಭಾರತದಲ್ಲಂತೂ ಇರಲಿಲ್ಲ. 1500 ವರ್ಷದ ಹಿಂದೆ ಜಗತ್ನಲ್ಲಿ ಇಸ್ಲಾಂ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಭಾರತದಲ್ಲಂತೂ ಇಸ್ಲಾಂ ಇರಲಿಲ್ಲ. ಆದರೆ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು. ಆ ದೇವಾಲಯವನ್ನು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿ ಹೇಗೆ ಘೋಷಣೆ ಮಾಡಿದ್ರು? ನೋಡಿ, ನಾನು ಈಲ್ಡ್ ಆಗಿಲ್ಲ. ಮತ್ತೆ ವಿಷಯಕ್ಕೆ ಬರ್ತೀನಿ. ಈಗ ಅವರು ಇದನ್ನ ಚಿಂತಕರ ಚಾವಡಿಯಾಗಿ ಮಾಡಕ್ ಹೋಗ್ತಿಲ್ಲ. ಈಗ ಇವರಿದನ್ನ ಸಭಾಪತಿಗಳೇ ಜಗತ್ನಲ್ಲಿ ಅಶಾಂತಿ ಹುಟ್ಟಾಕ್ತಿರೋರು ಯಾರು ಅಂತ ಜಗತ್ತಿಗೆ ಗೊತ್ತಿದೆ. ಸಭಾಪತಿಗಳೇ, ಈಗ ವಿಶ್ವೇಶ್ವರಯ್ಯನವರು ಓದಿದ ಮುದ್ದೇನಹಳ್ಳಿಯ ಶಾಲೆ ಆಸ್ ಪರ್ ದ ರೆಕಾರ್ಡ್ ಇವತ್ತಿಗೆ ಅದು ವಕ್ಫ್ ಪ್ರಾಪರ್ಟಿ. ಹೌ ಇಟ್ ಈಸ್ ಪಾಸಿಬಲ್? ಹೇಗೆ ಸಾಧ್ಯ ಆಯಿತು? ಅರೆ, ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ಯಾರು ತಪ್ಪು ಮಾಡಿದಾರೋ ಈಗ ಹೇಳಿದ್ರಲ್ರಿ, ಇವ್ರು ಯಾಕೆ ಪದೇ ಹೇಳ್ತಾರೆ? ಅವ್ರಿಗೇನು ಬೆಳೆ ಹೊಡಿತಾ ಇದ್ದಾರೆ? ಪಾಯಿಂಟ್ ಆಫ್ ಆರ್ಡರ್ ಸರ್. ಹೇಳಿ ಚೇರ್ಮನ್ ಸಾಹೇಬ್ರೆ. ಹೇಳಿ. ನಮ್ಮ ರವಿ ಸಾಹೇಬರು 2013 ವಕ್ಫ್ ಆಕ್ಟ್ ಅಲ್ಲಿ ಒಂದು ಸಣ್ಣ ತಿದ್ದುಪಡಿ ತಂದು ಸಂಪೂರ್ಣವಾಗಿ ಅದು ಸರ್ವಾಧಿಕಾರ ವಕ್ಫ್ ಬೋರ್ಡ್ ಕೊಟ್ಬಿಟ್ಟಿದ್ದಾರೆ. ಯಾವ ಲ್ಯಾಂಡ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳಿ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಪ್ರೊವೈಡೆಡ್ ದಟ್ ನೋ ಮಾಸ್, ದರ್ಗಾ, ಖಾನಕ್, ಗ್ರೇವ್ಯಾರ್ಡ್ ಆರ್ ಇಮಾಮ್ ಬಾರಾ shall be leased except any unused graveyards in the states of Punjab, Haryana, Himachal Pradesh, where such graveyards has been leased out before the date of commencement of the Waqf Amendment of 2013 ಅಂತ ಹೇಳಿ ಸಣ್ಣ ಅಮೆಂಡ್ಮೆಂಟ್ ಮಾಡೋದು. ವಕ್ಫ್ಗೆ ಸಂಪೂರ್ಣವಾಗಿ ಪಾಯಿಂಟ್ ಆಫ್ ಆರ್ಡರ್ ಹೇಳಿದ್ರಲ್ಲ, ಯಾವ್ದ್ರಲ್ಲ ಪಾಯಿಂಟ್ ಆಫ್ ಆರ್ಡರ್ ಮಿಸ್ಲೀಡಿಂಗ್ ದಿ ಹೌಸ್. ಇದು ಎಲ್ಲಿ ನೋಡಿ ತೆಗೀರಿ, ಅದು
ನೋಡಿ ಒಂದ್ ಸೆಕೆಂಡ್ ತೆಗಿರಿ ಅದು. ದೇಶ ನಡೆಯೋದು ನೋಡಿ ಅದೊಂದು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ದಾರೆ, ಅದು ಯಾವ್ದ್ರಲ್ಲಿ ಕೋಟ್ ಆಗಿದೆ ನೋಡಿ. 2013 ನೋಡಿ 2013 2013 ದಯವಿಟ್ಟು ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು ನೋಡಿ ನೋಡೋಣ. ಅದರಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಅದ್ರಲ್ಲಿ ಇದು ಆಗಿದ್ರೆ ದೇಶದ ಸಂವಿಧಾನಕ್ಕೆ ತಿದ್ದುಪಡಿ ತಂದಿರ್ತಕ್ಕಂಥದ್ದು. ತಿದ್ದುಪಡಿ ಮಾಡಿದಾಗ ಸಂವಿಧಾನದ ಬಗ್ಗೆ ತಪ್ಪು ಹೇಳಿಕೆಗಳನ್ನ ಕೊಡ್ತಕ್ಕಂಥ ತಪ್ಪು ಈ ಸದನದಲ್ಲಿ, ಅದ್ರೂ ಸಹ ಮೇಲ್ಮನೆಯಲ್ಲಿ ಮತ್ತೆ 1954ನೇ ಇಸ್ವಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂತ ವಕ್ಫ್ ಆಕ್ಟ್ ಏನಿದೆ ಅದನ್ನ 1995 ಅಲ್ಲಿ ರಿಪೀಲ್ ಮಾಡಿ ಹೊಸ ಆಕ್ಟ್ ತಂದಿರ್ತಕ್ಕಂಥದ್ದು. ಅದು ಅದನ್ನ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಲ್ಲ, ಕಂಪ್ಲೀಟ್ ಆಕ್ಟ್ ನ ತೆಗೆದು ಹೊಸ ಆಕ್ಟ್ ಮಾಡಿದ್ದು. ಆ ನಂತರ 2013ರಲ್ಲಿ ಈ ಒಂದು ಸಣ್ಣ ಆಕ್ಟ್ ಅನ್ನ ತಗೊಂಡು ಬಂದ್ರು. ಆಗ ಹಿಮಾಚಲ್, ಹರಿಯಾಣ, ಪಂಜಾಬ್ನ ಸೇರಿಸಿ ಅಲ್ಲಿರ್ತಕ್ಕಂಥ ಸ್ಮಶಾನಗಳಾಗ್ಲಿ, ಇಮಾಮ್ ಬಾವರ ಅಂತ ಹೇಳಿ ಇವರು 4-5 ಸಂಸ್ಥೆಗಳಿದೆ, ಅದ್ರ ಲ್ಯಾಂಡ್ ಬಗ್ಗೆ ಇತ್ತೆ ವಿನಃ ಸಂಪೂರ್ಣವಾಗಿ ಅಧಿಕಾರ ಬೇರೆಯವ್ರಿಗೆ ಇರಲಿಲ್ಲ. ಓಕೆ, ನಾನು ಚೆಕ್ ಮಾಡ್ತೀನಿ. ರೈಟ್, ಮುಂದುವರಿಸಿ. ಮಾನ್ಯ ಸಭಾಪತಿಗಳೇ, ಇದೆಲ್ಲ ಇವ್ರು ಹೇಳಿದ ಪ್ರಕಾರನೇ ನಡೆದಿದ್ರೆ, ದಾನ ಕೊಟ್ಟ ಆಸ್ತಿಯೇ ಮಾತ್ರ ವಕ್ಫ್ ಪ್ರಾಪರ್ಟಿ ಆಗಿದ್ರೆ, ಮಂದಿರ, ಸ್ಮಶಾನ, ಶಾಲೆ ಇವೆಲ್ಲವೂ ವಕ್ಫ್ ಪ್ರಾಪರ್ಟಿ ಅಂತ ಘೋಷಣೆ ಹೇಗಾಯಿತು? ಹಾಗಿದ್ರೆ ಮಧ್ಯದಲ್ಲಿ ಯಾರೋ ಬಕಾಸುರ್ನಂತವರು ಸೇರ್ಕೊಂಡಿದ್ದಾರೆ ಅಂತ ಆಯ್ತಲ್ಲ. ಅಂದರೆ ಯಾರಂಗಾರೆ ನನಗನ್ಸೋ ಪ್ರಕಾರ ಇಲ್ಲಿ ಈ ಒಬ್ಬರು ಸಚಿವರು ಜಿಲ್ಲೆಗೆ ಹೋಗಿ ವಕ್ಫ್ ಅದಾಲತ್ ಮಾಡಿದ್ರು. ಒಬ್ಬರು ಸಚಿವರು ವಕ್ಫ್ ಅದಾಲತ್ ಮಾಡಿ ಮುಖ್ಯಮಂತ್ರಿಗಳೇ ಡೈರೆಕ್ಷನ್ ಕೊಟ್ಟಿದ್ದಾರೆ, ಯಾವ್ಯಾವುದು ಗೆಜೆಟ್ನಲ್ಲಿ ಬಂದಿದೆ ಅದೆಲ್ಲವನ್ನು ನೀವು ಇಂಡೀಕರಣ ಮಾಡಬೇಕು ಅಂತ ಹೇಳಿದರು. ತಾಕೀತು ಮಾಡಿ 1 ತಿಂಗಳೊಳಗೆ ಇಂಡೀಕರಣ ಮಾಡದೇ ಇದ್ದರೆ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀವಿ ಅಂದರು. ಕೆಲವೊಂದು ಕಡೆಗಳಲ್ಲಿ ಸಸ್ಪೆಂಡು ಮಾಡಿದ್ರು. ಅದರ ಪರಿಣಾಮ ಭಯ ಬಿದ್ದ ಅಧಿಕಾರಿಗಳು ಮೂಲ ದಾಖಲೆಗಳನ್ನು ಪರಿಶೀಲನೆಯೇ ಮಾಡದೆ ಒಂದು ನಿಮಿಷ, ಸಸ್ಪೆಂಡ್ ಮಾಡಿರೋದು ಯಾರಂತ ಮತ್ತೆ ನೋಡಿ ಅಲ್ಲ, ಸಸ್ಪೆಂಡ್ ಮಾಡಿರೋರು ಯಾರಂತ ಹೇಳ್ಬೇಕಲ್ಲ. ನಾನು ಪತ್ರಿಕೆ ಬರ್ತೀನಿ ಹೇಳ್ತಾ ಇದ್ದೀನಿ. ಮಾಹಿತಿ ಕೊಡಬೇಕಲ್ಲ. ಒಬ್ಬ ನಗರಸಭೆ ಆಯುಕ್ತನನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಆನ್ ಸ್ಪಾಟ್ ಅಲ್ಲಿ ವಕ್ಫ್ ಅದಾಲತ್ನಲ್ಲಿ ಆತನ್ನ ಸಸ್ಪೆಂಡ್ ಮಾಡಲಾಯ್ತು ಅಂತ ನಾನು ಪೇಪರ್ ಓದಿದ್ದೀನಿ. ಅರ್ಬನ್ ಡೆವಲಪ್ಮೆಂಟ್ ನಲ್ಲಿ ಸಸ್ಪೆಂಡ್ ಮಾಡಬಹುದಾ ಸರ್? ನಾನು ರೆವಿನ್ಯೂ ಇಲಾಖೆ ಸಸ್ಪೆಂಡ್ ಮಾಡಬಹುದಾ ಸರ್? ಗೊತ್ತಿಲ್ಲ. ನಾನು ಹೋಗಿ PS ಸಸ್ಪೆಂಡ್ ಮಾಡಬಹುದಾ ಸರ್? ಭಯ ಹುಟ್ಟಿಸೋದಿತ್ತು ಸಸ್ಪೆನ್ಷನ್ ಇಂದ ಭಯ ಹುಟ್ಟಿಸೋದು. ಸಭಾಧ್ಯಕ್ಷ, ನಾನು ಹೋಮ್ವರ್ಕ್ ಸರಿ ಮಾಡಿಲ್ಲ ಈ ಸರಿ. ನಾನು ಈಲ್ಡ್ ಆಗಿಲ್ಲ. ಇಲ್ಲ, ಈ ಸರಿ ಹೋಮ್ವರ್ಕ್ ಸರಿ ಮಾಡಿಲ್ಲ. ನಾನು ಈಲ್ಡ್ ಆಗಿಲ್ಲ. ಯೂಶಲಿ ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಬರ್ತಾರೆ. ನಾನು ಈಲ್ಡ್ ಈ ಸರಿ ಹೋಮ್ವರ್ಕ್ ಸರಿ ಮಾಡಿಲ್ಲ. ನಾನು ಈಲ್ಡ್ ಆಗಿಲ್ಲ. ಮುನ್ಸಿಪಲ್ ಮಿನಿಸ್ಟರ್ ಇಲ್ಲಿ ಅದಲ್ಲ. ಮುನ್ಸಿಪಲ್ ಮಿನಿಸ್ಟರ್ ಸಭಾಧ್ಯಕ್ಷರೇ, ಈಗ ಸನ್ಮಾನ್ಯ ಕಲಬುರಗಿ ಜಿಲ್ಲೆ ನನ್ನ ಹೋಮ್ ಡಿಸ್ಟಿಕ್ ಅಲ್ಲ, ಅಲ್ಲೊಂದು ಆಳಂದ ಅಂತ ಒಂದು ತಾಲೂಕಿದೆ. ಅಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನ ವಕ್ಫ್ ಪ್ರಾಪರ್ಟಿಗೆ ಸೇರಿಸಿದ್ ಸುಳ್ಳ? ಇದೆಯಾ ಸರ್? ಸೇರಿಸಿರೋದಂದ್ರೆ ಏನ್ ಸರ್? ಕಾಲ ಓನರ್ಶಿಪ್ ಆಗಿದೆಯಾ ಸರ್? ಏನಾಗಿತ್ತು ನಂಗೆ ಬೆಳಚಿ ನೋಡಿ. ಇವ್ರು ಹಿಂಗ್ ಮತ್ತೆ ಸರ್, ಈಸ್ ಅ ಫಾರ್ಮರ್ ಮತ್ತೆ ಹಿಂಗ್ ಮಾತಾಡ್ಬಾರ್ದು. ಹೇಳ್ತಾ ಇದ್ದಾರೆ ಓನರ್ಶಿಪ್ ತಗೊಂಡಿದ್ದಾರೆ, ಇಲ್ಲಿಗಲ್ ಮಾಡಿದ್ದಾರೆ, ಹೇಳಿಲ್ಲ. ನೋಡಿದ್ರೆ ನೀವೇ ಕಾಣುತ್ತೆ ಬಂದಿದೆ. ಆ ಕಾರಣಕ್ಕಾಗಿ ಯಾಕೆ ಬಂತು? ಅಲ್ಲ, ಇಲ್ಲಿವರೆಗೆ ಸಭಾಪತಿಗಳೇ, ಅಲ್ಲ, ಇಲ್ಲಿವರೆಗೆ ಸಚಿವರು ಹೇಳ್ತಾರೆ, ವಕ್ಫ್ನ ಸಚಿವರು ಹೇಳ್ತಾರೆ ನೋಡಿ, ಆ ಪ್ರಾಪರ್ಟಿ ಕಬ್ಜಾ ಮಾಡಿ ಕಾಂಪೌಂಡ್ ಹಾಕಿ ಬಣ್ಣ ಹೊಡೆದ್ರೆ ಅದು ದೇವ್ರ ಪ್ರಾಪರ್ಟಿ. ಅದನ್ನ ಜನ ನೋಡ್ತಾರಲ್ಲ, ಅದನ್ನ ನೋಡಿದ ತಕ್ಷಣ ಹಂಗೆ ಭಯ ಬಂದ್ಬಿಡ್ಬೇಕು ಅವ್ರಿಗೆಲ್ಲ. ಇದು ಪ್ರಚೋದನಕಾರಿ ಭಾಷಣ ಮಾಡಿರ್ತಕ್ಕಂಥದ್ದು. ಅದೇ ಪತ್ರಿಕೆಗಳಲ್ಲಿ ಎಲ್ಲದರಲ್ಲೂ ಟಿವಿಗಳಲ್ಲಿ ಬಂದಿದ್ದು. ಅದಾದ ಮೇಲೆ ಇವೆಲ್ಲನೂ ಶುರುವಾಗಿದ್ದು. ಆದ್ರೆ ಯಾಕೆ ಹೇಳಲಿಕ್ಕೆ ಬಿಡಿ,
ಹೇಳ್ಲಿಕ್ಕೆ ಬಿಡಿ, ಅವ್ರು ಹೇಳಿದ ಮೇಲೆ ಅಂದ್ರೆ ನೀವ್ ಎಷ್ಟು ಉತ್ತರ ಕೊಡ್ತೀರಿ ಕೊಡಿ ಸ್ವಾಮಿ, ಯಾರು ಬೇಡ ಅಂತಾರೆ ನಿಮ್ಮನ್ನ? ಈಗ ದಾರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.